19 ದಿನಗಳ ಕಾಲ ನಡೆದಂತಹ ಸಂಸತ್ ಅಧಿವೇಶನಕ್ಕೆ ಇವತ್ತು ತೆರೆ ಬಿದ್ದಿದೆ. ಆದರೆ ಉಭಯ ಸದನಗಳ ಕಲಾಪದಲ್ಲಿದ್ದು ಅಕ್ಷರಶಃ ಹೈಡ್ರಾಮಾನೇ ನಡೆದು ಹೋಗಿದೆ. ಅದರಲ್ಲೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಮಾವೇಶ ಮಾಡಿದ ಸ್ಥಳವನ್ನ ಶುದ್ಧೀಕರಣ ಮಾಡಿರುವುದು ಇದು ದಲಿತ ನಾಯಕನಿಗೆ ಮಾಡಿದಂತ ಅಪಮಾನ ಅಂತ ಕಾಂಗ್ರೆಸ್ ರಾಜ್ಯಸಭೆಯಲ್ಲಿ ಸಿಡಿದೆದ್ದಿತ್ತು. ಮಲ್ಲಿಕಾರ್ಜುನ ಖರ್ಗೆ ಸಮಾವೇಶ ಮಾಡಿ ಬಂದ ಸ್ಥಳ ಶುದ್ಧೀಕರಣ ಆರೋಪ. ರಾಜ್ಯಸಭೆಯಲ್ಲಿ ಸಿಡಿದೆದ್ದ ಖರ್ಗೆ ಕೈಪಡೆ ಕೆಂಡ ಬಿಜೆಪಿ ನಾಯಕರ ತಿರುಗೇಟು. मेरे स्पीच होने के बाद कल वो लोग बीजेपी के लोग सब मिलके हवन करके उस स्टेज का शुद्धिकरण करने का काम. ಹೌದು, ಆಗಸ್ಟ್ 8ರಂದು ಉತ್ತರಾಖಂಡದ ಹಲ್ವಾನಿಯ ರಾಮ್ಲೀಲಾ ಮೈದಾನದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಕೇಸರಿ ಪಡೆಯ ವಿರುದ್ಧ ಅಬ್ಬರಿಸಿದ್ರು. ಆದರೆ ಅವರು ಸಮಾವೇಶ ಮುಗಿಸಿ ಹೋಗಿದ್ದೇ ತಡ. ಅಂದ್ರೆ ಆಗಸ್ಟ್ 10ರಂದು ಅದೇ ಜಾಗದಲ್ಲಿ ಶ್ರೀರಾಮ್ ಸೇನಾ ಸಂಘಟನೆ ಹೋಮ ಹವನ ಮಾಡಿ ಇಡೀ ಮೈದಾನವನ್ನ ಶುದ್ಧೀಕರಣ ಮಾಡಿದೆ. ಇದೇ ವಿಚಾರವನ್ನ ಇಂದು ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಪ್ರಸ್ತಾಪ ಮಾಡಿದ್ರು. ಬಿಜೆಪಿ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ರು. सर, बड़े दुख के साथ कहना पड़ता है, मैं हल्द्वानी में पब्लिक स्पीच में रामलीला मैदान में रामलीला स्टेज में भाषण किया और लाखों लोग वहां पर थे. उस वक्त मैंने किसी समाज का, किसी धर्म का नाम नहीं लिया. सिर्फ मैं लोगों के समस्याओं को वहां पर बताया. लेकिन मेरे स्पीच होने के बाद कल वो लोग बीजेपी के लोग सब मिलके हवन करके उस स्टेज का शुद्धिकरण करने का काम किए. मैं इसको पॉलिटिकल मुद्दा कभी बनाना नहीं चाहता और मैं कभी इस सदन में सालों से यहाँ हूँ और निचला, लेकिन मैं एक शेड्यूल कास्ट हूँ, मैं एक दलित हूँ, मेरे को मदद करो, मेरी रक्षा करो बोल के कभी किसी के सामने गिड़गिड़ाया नहीं. मैं लड़ने की शक्ति है, मैं लड़ता हूँ, लेकिन तुम मुझे अनटचेबिलिटी का ये करके शुद्धिकरण करके अपमान करते हो. ಖರ್ಗೆ ಹೀಗೆ ಹೇಳ್ತಿದ್ದಂತೆ ರಾಜ್ಯಸಭೆ ಕಲಾಪದಲ್ಲಿ ದೊಡ್ಡ ಕೋಲಾಹಲವೇ ಎದ್ದಿತ್ತು. ಬಳಿಕ ಇದಕ್ಕೆ ಉತ್ತರ ನೀಡಿದ ಕೇಂದ್ರ ಸಚಿವ ಜೆಪಿ ನಡ್ಡಾ, ಬಿಜೆಪಿ ಇಂಥದ್ದನ್ನೆಲ್ಲ ಬೆಂಬಲಿಸೋದಿಲ್ಲ, ಈ ಘಟನೆ ನಡೆದಿರೋದು ತುಂಬಾ ಖೇದಕರ ಅಂದ್ರು. मैंने पहले कहा कि बीजेपी डज नॉट सब्सक्राइब टू सच एक्टिविटीज. नंबर 1. नंबर 2, ये हम सब के लिए खेद का विषय है, देश के लिए भी खेद का विषय है. हम इसकी तहकीकात भी करेंगे. लेकिन उसके बाद खड़गे साहब कहे कि तुम ऐसा करते हो, ये उचित नहीं है. जब हमने कहा कि वी डू नॉट सब्सक्राइब, नाउ डोंट सेंसेशनलाइज, डोंट क्रिटिसाइज. जो बात कही गई है, मैं कह रहा हूं कि भाई आपको जितनी दुख है उतना मुझे भी दुख है. ಈ ಮಧ್ಯೆ ಇಂದು ಲೋಕಸಭೆಯಲ್ಲಿ ಅಮಿತ್ ಶಾ ಉತ್ತರ ಕೊಡ್ತಾರೆ ಎನ್ನಲಾಗಿತ್ತು. ಆದ್ರೆ ಲೋಕಸಭೆ ಕಲಾಪ ಆರಂಭವಾಗುತ್ತಲೇ ಮೊದಲಿಗೆ ವಂದೇ ಮಾತರಂ ಗೀತೆಯನ್ನ ಹಾಡಲಾಯಿತು. ಈ ವೇಳೆ ಪ್ರಧಾನಿ ಮೋದಿ, ಅಮಿತ್ ಶಾ ಸಹ ಉಪಸ್ಥಿತರಿದ್ರು. ವಂದೇ ಮಾತರಂ ಗೀತೆ ಮುಗಿತಾ ಇದ್ದಂತೆಯೇ ಸ್ಪೀಕರ್ ಓಂ ಬಿರ್ಲಾ ಸದನವನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಿದ್ರು. सदन की कार्रवाई अनिश्चित काल के लिए स्थगित की जाती है. ಇನ್ನೊಂದೆಡೆ ತೀವ್ರ ಗದ್ದಲದ ಬಳಿಕ ರಾಜ್ಯಸಭೆ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಯಿತು. ಆ ಮೂಲಕ 19 ದಿನಗಳ ಕಾಲ ನಡೆದ ಸಂಸತ್ನ ಮುಂಗಾರು ಅಧಿವೇಶನ ಮಹತ್ವದ ಚರ್ಚೆಗಳಿಲ್ಲದೆ ಕೇವಲ ಗದ್ದಲ ಗಲಾಟೆಗೆ ಬಲಿಯಾಗಿದೆ. ವಿಷಯ ಅಂದ್ರೆ ಕಲಾಪ ಮುಕ್ತಾಯದ ಬಳಿಕ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಆಯೋಜಿಸಿದ್ದ ಸಾಂಪ್ರದಾಯಿಕ ಚಹಾಕೂಟವನ್ನು ಇಡೀ ವಿರೋಧ ಪಕ್ಷಗಳೇ ಬಹಿಷ್ಕರಿಸಿದ್ವು. ಖುದ್ದು ಸಂಸದೀಯ ಸಚಿವ ಕಿರಣ್ ರಿಜಿಜು ಅವರು ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಹಾಗೂ ಕೆಸಿ ವೇಣುಗೋಪಾಲ್ ಅವರನ್ನ ಚಹಾಕೂಟಕ್ಕೆ ಆಹ್ವಾನಿಸಿದ್ರು. ಆದರೆ ಗೃಹ ಸಚಿವರು ಸದನಕ್ಕೆ ಬಂದು ಹೇಳಿಕೆ ನೀಡಬೇಕೆಂಬ ನಮ್ಮ ಬೇಡಿಕೆಯನ್ನೇ ಕಡೆಗಣಿಸಲಾಗಿದೆ. ನಮ್ಮ ಧ್ವನಿಗೆ ಬೆಲೆ ಇಲ್ಲದಿರುವಾಗ ನಿಮ್ಮ ಈ ಚಹಾಕೂಟ ನಮಗ್ ಬೇಕಿಲ್ಲ ಎಂದು ರಾಹುಲ್ ಗಾಂಧಿ ಕಿಡಿಕಾರಿದ್ರು.
ಇತ್ತ ಖರ್ಗೆಗೆ ಮೈದಾನದಲ್ಲಿ ಅವಮಾನ ಆಯಿತು ಅಂತ ಕಾಂಗ್ರೆಸ್ ರೊಚ್ಚಿಗೆದ್ದಿದ್ರೆ ಅತ್ತ ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ವಿಪಕ್ಷಗಳು ಸಮರ ಸಾರಿದ್ವು. ಇದೆಲ್ಲದರ ಮಧ್ಯೆ ಸಂಸತ್ ಅಧಿವೇಶನ ಅಂತ್ಯ ಆಗಿದೆ. ಮುಂದಿನ ದಿನಗಳಲ್ಲಿ ಈ ರಾಜಕೀಯದ ಜ್ವಾಲೆ ಇನ್ನೆಷ್ಟು ಸ್ಫೋಟಗೊಳ್ಳುತ್ತೋ ಕಾದು ನೋಡಬೇಕಿದೆ. सदन की कार्रवाई अनिश्चित काल के लिए स्थगित की जाती है. ब्यूरो रिपोर्ट, TV9.